ಸೋಲಾಪುರಲ್ಲಿ ಗಣೇಶ ಹಬ್ಬ ಹೇಗೆ ಆಚರಿಸ್ತಾರೆ ಮತ್ತು ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಈ ವಿಡಿಯೋಲ್ಲಿ ಇದೆ. ಫುಲ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲ್ದಂಗೆ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನೀವು ಏನಾದರೂ ಒಂದು ಮಿಸ್ ಮಾಡ್ಕೊಂಡಂಗೆ, ಅಷ್ಟು ಚೆನ್ನಾಗಿದೆ ವಿಡಿಯೋ, ಒಂದ್ಸರಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಂಜಲಿ ಬ್ಲಾಗ್. ಗಣಪತಿ ಬಪ್ಪ ಮೋರ್ಯ. ಇವತ್ತು ಬನ್ನಿ ಸೋಲಾಪುರಲ್ಲಿ ಗಣಪತಿ ಹಬ್ಬ ಹೇಗೆ ಆಚರಿಸ್ತಾರೆ, ಡೆಕೋರೇಷನ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ಒಂದು ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನೋಡಿ, ನಾವು ಸೋಲಾಪುರ್ಗೆ ಬಂದಿದ್ದೀವಿ. ಸೋಲಾಪುರಕ್ಕೆ ಬಂದಿಲ್ಲ, ನಾವು ಇರೋದೇ ಸೋಲಾಪುರಲ್ಲಿ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಇವಾಗ ನೋಡಿ, ಇಲ್ಲಿ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಇದು ತೆಲಂಗಾಣ ತಿರುಪತಿ ಟೆಂಪಲ್ ಹೇಗಿದೆ ನೋಡಿ, ಅದೇ ಥರ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವಾಗ ನೋಡಿ, ವಿಷ್ಣುನ ಮೂರ್ತಿನೂ ಎಷ್ಟು ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನಮಗಂತೂ ತುಂಬ ಇಷ್ಟ ಆಯಿತು. ನಾವು ಎಲ್ಲ ಕಡೆ ನೋಡೋದಕ್ಕೆ ಹೋಗಿದ್ವಿ, ಗಣಪತಿ ಹೇಗೆ ಕೊಂಡೋಗಿದ್ದಾರೆ, ಡೆಕೋರೇಷನ್ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮಗೂ ತೋರಿಸೋಣ ಅಂತ. ನೋಡಿ, ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಗಣಪತಿ ಎಲ್ಲ ಕುಂಡ್ರಿಸಿದ್ದಾರೆ ನೋಡಿ. ಇವಾಗ ಗಣಪತಿ ಕುಂಡ್ರಿಸಿದ್ದಾರೆ, ಅದ್ರ ಹಿಂದೆ ತಿರುಪತಿ ತಿಮ್ಮಪ್ಪ ಇದ್ದಾರೆ ನೋಡಿ. ಲೈಟ್ ಹಾಕಿದ್ದಾರೆ, ಅಷ್ಟು ಚೆನ್ನಾಗಿ ಮೂರ್ತಿ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಇವಾಗ ನೋಡಿ, ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಅಲ್ಲಿ ಹೇಗಿದೆ ನೋಡಿ, ಅದೇ ಥರ ಡಿಟ್ಟೋ ಸೇಮ್ ಅದೇ ಥರ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು, ನಮಗಂತೂ ತುಂಬ ಇಷ್ಟ ಆಯಿತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು, ಮಕ್ಕಳಿಗೂ ಇಷ್ಟ ಆಯಿತು ನೋಡಿ. ಹೊಸದಾಗಿ ಏನಾದರೂ ಒಂದು ಡೆಕೋರೇಷನ್ ಮಾಡ್ತಾ ಇರ್ತಾರೆ ಇಲ್ಲಿ ಸೋಲಾಪುರಲ್ಲಿ. ಯಾವುದಾದ್ರೂ ಒಂದು ಹೊಸದಾಗಿ ತೊಗೊಂಡು ಬರ್ತಾ ಇರ್ತಾರೆ ವರ್ಷಿಗೆ ಒಂದೊಂದು. ನೋಡಿ ಎಷ್ಟು ಚೆನ್ನಾಗಿ ವಿಷ್ಣುನ ಮೂರ್ತಿನೂ ಎಷ್ಟು ಚೆನ್ನಾಗಿದೆ. ನಾವು ಎಲ್ಲ ಡೆಕೋರೇಷನ್ ಎಲ್ಲ ನೋಡಿದ್ವಿ, ನಮಗಂತೂ ತುಂಬ ಖುಷಿ ಆಯಿತು. ಸೂಪರ್ ಡೆಕೋರೇಷನ್ ಮಾಡಿದ್ರು. ಗಣಪತಿ ಒಳಗಡೆ ಗಣಪತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೊರಗಡೆ ಎಲ್ಲ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇವಾಗ ನೋಡಿ, ಫೋಟೋಸ್ ಎಲ್ಲ ತೊಗೊಂಡ್ವಿ ನಾವು, ತುಂಬ ಚೆನ್ನಾಗಿ ಮಾಡಿದ್ರು. ಇವಾಗ ನೋಡಿ, ನಾವು ಹೊರಗಡೆ ಬಂದಿದ್ದೀವಿ. ಇದು ಹೊರಗಡೆದು ನೋಡಿ, ಹೊರಗಡೆನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ಬರ್ತಾ ಇತ್ತು. ಇವಾಗ ಬನ್ನಿ ಮತ್ತೆ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಇದು ಕೋಲಾಪುರ್ ಲಕ್ಷ್ಮಿ ಟೆಂಪಲ್ ಥರ ಡೆಕೋರೇಷನ್ ಮಾಡಿದ್ದಾರೆ. ಕೋಲಾಪುರಲ್ಲಿ ಹೇಗಿದೆ ನೋಡಿ, ಅದೇ ಥರ ಡೆಕೋರೇಷನ್ ಮಾಡಿದ್ದಾರೆ. ಬನ್ನಿ ಇಲ್ಲೂ ಒಳಗಡೆ ಹೋಗಿ ನೋಡೋಣ. ಸೂಪರಾಗಿ ಮಾಡಿದ್ದಾರೆ. ಕೋಲಾಪುರಲ್ಲಿ ಹೇಗಿದೆ ನೋಡಿ ಲಕ್ಷ್ಮಿ ಟೆಂಪಲ್ಲು, ಅದೇ ಥರ ಮಾಡಿದ್ದಾರೆ. ಇದು ಥರ್ಮಕೋಲಿಂದ ಮಾಡಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ಅಷ್ಟು ಚೆನ್ನಾಗಾಗಿತ್ತು. ಸೂಪರಾಗಿ ಅಲ್ಲಿ ಯಾವ ಥರ ಇದೆ ನೋಡಿ ಕೋಲಾಪುರಲ್ಲಿ, ಅದೇ ಥರ ಡೆಕೋರೇಷನ್. ನೀವು ನಂಬ್ತಿರೋ ಬಿಡ್ತಿರೋ, ಇದು ಎಲ್ಲ ಥರ್ಮಕೋಲಿಂದ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ, ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥರ್ಮಕೋಲಿಂದನೇ ಇದೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಕಂಬ ಎಲ್ಲ ಥರ್ಮಕೋಲಿಂದನೇ ರೆಡಿ ಮಾಡಿದ್ದಾರೆ ನೋಡಿ. ಒಳಗಡೆ ಎಲ್ಲ ಅಲ್ಲಿ ಕೋಲಾಪುರಲ್ಲಿ ಹೇಗಿದೆ, ನಾನಂತೂ ಕೋಲಾಪುರ ಲಕ್ಷ್ಮಿ ನೋಡಿಲ್ಲ, ಆದರೆ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಕೋಲಾಪುರಲ್ಲಿ ಹೀಗೆ ಇದೆ ಅಂತ. ಅದೇ ಥರ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥರ್ಮಕೋಲಿಂದ ಮಾಡಿದ್ದಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಕೋಲಾಪುರ ಲಕ್ಷ್ಮಿ ನಮ್ಮ ಸೋಲಾಪುರಲ್ಲಿ ಮಾಡಿದ್ದಾರೆ. ಬನ್ನಿ ದರ್ಶನ ಮಾಡ್ಕೊಳ್ಳೋಣ. ಲಕ್ಷ್ಮಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಕೈ ಮುಕ್ಕೊಂಡು ಇವಾಗ ಹೊರಗಡೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕಂಬನೇ ಅನ್ನಿಸ್ಬೇಕು, ರಿಯಲ್ ಆಗಿ ಕಂಬಗಳೇ ಇದ್ದಾವೆ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಥರ್ಮಕೋಲಿಂದ. ಜನ ಅಂತೂ ತುಂಬ ಜನ ಬರ್ತಾ ಇತ್ತು ನೋಡೋದಕ್ಕೆ. ಎಲ್ಲ ಡೆಕೋರೇಷನ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಹೊರಗಡೆ ನೋಡ್ತಾ ಇದ್ದೀವಿ ನೋಡಿ, ಹೊರಗಡೆ ಮಾಡಿದ್ದಾರೆ ನೋಡಿ. ಹೊರಗಡೆದು ಇದು ಹೊರಗಡೆ ಸೈಡ್ದು ನೋಡಿ, ಡಿಸೈನ್ ನೋಡಿ ನೀವೇ
ಥರ್ಮಾಕೋಲಿಂದ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಇದೇ ಥರ ಇದೆ ಅಂತೆ ಟೆಂಪಲ್ಲು, ನಾನಂತೂ ನೋಡಿಲ್ಲ. ಇದೇ ಥರ ಸೇಮ್ ಟೆಂಪಲ್ ನೋಡಿ, ಇದು ಕೋಲ್ಹಾಪುರಲ್ಲಿರೋ ಟೆಂಪಲ್ಲು ಇವಾಗ ನಮ್ಮ ಸೋಲಾಪುರಲ್ಲಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಆಗ ಲಕ್ಷ್ಮೀ ದರ್ಶನ ಮುಗೀತು, ಇವಾಗ ಗಣಪತಿ ದರ್ಶನ ಮಾಡೋಣ ಬನ್ನಿ. ನೋಡಿ ವಾವ್, ಎಷ್ಟು ಚೆನ್ನಾಗಿದೆ. ಗಣಪತಿನೂ ತುಂಬ ಚೆನ್ನಾಗಿ ಕುಂಡ್ರಿಸಿದ್ದಾರೆ. ಅದ್ರ ಹಿಂದ್ಗಡೆನೇ ಲಕ್ಷ್ಮೀ ಟೆಂಪಲ್ ಹಿಂದ್ಗಡೆನೇ ಗಣಪತಿ ಕುಂಡ್ರಿಸಿದ್ದಾರೆ ನೋಡಿ. ಲಕ್ಷ್ಮೀ ಡೆಕೋರೇಷನ್ ಮಾಡಿದಾರಲ್ಲ, ಅದ್ರ ಹಿಂದ್ಗಡೆನೇ ಗಣಪತಿ ಬಪ್ಪ ಮೋರಿಯ ಗಣಪತಿ ಕುಂಡ್ರಿಸಿದ್ದಾರೆ ನೋಡಿ. ಗಣಪತಿನೂ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನೋಡಿ. ಡೆಕೋರೇಷನ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ನಮಗಂತೂ ಎಲ್ರಿಗೂ ಖುಷಿ ಆಯಿತು, ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಡೆಕೋರೇಷನ್ ಸೂಪರಾಗಿದೆ. ವಾವ್, ನೋಡಿ ಗಣಪತಿನೂ ಎಷ್ಟು ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿದೆ ಗಣಪತಿನೂ ನೋಡಿ. ಎಲ್ಲ ಗಣಪತಿ ಎಲ್ಲ ನೋಡಿಕೊಂಡು ಮಾಡಿ ಇವಾಗ ಕೈ ಮುಕ್ಕೊಂಡು ಬನ್ನಿ. ಮತ್ತೆ ಯಾವ ಗಣಪತಿ ನೋಡೋಕ್ಕೆ ಹೋಗ್ತೀವಿ ಅಂತ ಮತ್ತೆ ಮುಂದೆ ಹೇಳ್ತೀನಿ. ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿಂದ ಹೋಗಬೇಕೇ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಎದುರುಗಡೆ ಬಂದು ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಇವಾಗ ನೋಡಿ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ಮೇಲೆ ಇವಾಗ ಮತ್ತೆ ಒಂದು ಗಣಪತಿಗೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೂ ಅಷ್ಟೇ ತಿರುಪತಿ ತಿಮ್ಮಪ್ಪಂದು ಟೆಂಪಲ್ ಹೇಗಿರುತ್ತೆ ನೋಡಿ, ಅದೇ ಥರ ಇಲ್ಲೂ ಒಂದು ತಲ್ಲಿ ಅದೇ ಥರ ಮಾಡಿದ್ದಾರೆ, ಸೇಮ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಗಣಪತಿ, ಇಲ್ಲಿಂದು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ನಾನು, ಗಣಪತಿದಷ್ಟೇ ವಿಡಿಯೋ ಮಾಡಿದ್ದು. ಇಲ್ಲೂ ಕೈ ಮುಕ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ ಡೇ ನೋಡಿ, ಇದು ಗಣಪತಿ ವಿಸರ್ಜನೆ ಮಾಡೋದು ನಮ್ಮ ಏರಿಯಲ್ಲಿ ಮಾಡ್ತಾ ಇರೋದು. ಲೇಜಿಮ್ ಮಾಡ್ತಾ ಇದ್ದಾರೆ ನೋಡಿ. ಬನ್ನಿ ಇದು ಸ್ವಲ್ಪ ನೋಡಿ ಹೇಗೆ ಮಾಡ್ತಾರೆ ಅಂತ. ಡ್ಯಾನ್ಸು ಎಲ್ಲ ಮಾಡ್ತಾಯಿದ್ರು ನೋಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ವಿಸರ್ಜನೆ ತುಂಬ ಚೆನ್ನಾಗಿ ಮಾಡ್ತಾರೆ.
ಗಣಪನ ಹೇಗೆ ಕರ್ಕೊಂಡು ಬಂದಿರ್ತಾರೆ ನೋಡಿ, ಡೋಳು ಎಲ್ಲ ಬಾರಿಸ್ಕೋತಾ ಡ್ಯಾನ್ಸ್ ಮಾಡ್ಕೋತಾ ಕರ್ಕೊಂಡು ಬಂದಿರ್ತಾರೆ ನೋಡಿ, ಅದೇ ಥರ ಕಳಿಸ್ಕೊಡ್ತಾರೆ. ಅವನಿಗೆ ಖುಷಿಲಿಂದ ಕಳಿಸ್ಕೊಡ್ತಾರೆ. ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ವಿಸರ್ಜನೆ ಮಾಡೋದು ತುಂಬ ಚೆನ್ನಾಗಿತ್ತು. ನೈಟ್ ಫುಲ್ಲು ಬೆಳಗ್ಗೆಯಿಂದ ನೈಟ್ ತನಕ ಎಲ್ಲ ಮೆರವಣಿಗೆ ಮಾಡ್ಕೋತಾ ಕರ್ಕೊಂಡು ಹೋಗ್ತಾರೆ ನೋಡಿ. ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಏರಿಯಲ್ಲಿ ಒಂದೊಂದು ಗಣಪತಿ ಕುಂಡ್ರಿಸ್ತಾರೆ. ಇದು ನೈಟ್ದು ನೋಡಿ, ಎಲ್ಲ ಒಂದಾದ್ಮೇಲೆ ಒಂದು ಹೋಗ್ತಾ ಇರುತ್ತೆ, ವಿಸರ್ಜನೆ ಮಾಡ್ತಾ ಇರ್ತಾರೆ ನೋಡಿ. ಇವಾಗ ಒಬ್ಬರಾದ್ಮೇಲೆ ಒಬ್ಬರು ಗಣಪತಿ ತಗೊಂಡು ಬರ್ತಾ ಇರ್ತಾರೆ. ಅದು ಎಲ್ಲ ತುಂಬ ಸ್ವಲ್ಪ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನು ವಿಡಿಯೋ ಮಾಡ್ಕೋಕ್ಕೆ ಆಗಿಲ್ಲ ನೋಡಿ. ಒಂದು ಗಣಪ ಆದಮೇಲೆ ಇನ್ನೊಬ್ಬ ಗಣಪ ಬರ್ತಾಯಿದ್ರು ನೋಡಿ. ಎಷ್ಟು ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ. ಇಲ್ಲಿ ಒಬ್ಬ ಗಣಪ ಇದ್ದಾನೆ ನೋಡಿ. ಇವಾಗ ಲಾಸ್ಟು ವಿಸರ್ಜನೆ ಹೇಗೆ ಮಾಡ್ತಾರೆ ಅಂತ ಇದು ಒಂದು ವಿಡಿಯೋ ಮಾಡಿದ್ದೀನಿ, ಸ್ವಲ್ಪ ನೋಡಿ. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ, ಒಂದು ಕಮೆಂಟ್ಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದ. ಗಣಪತಿ ಬಪ್ಪ ಮೋರ್ಯ, ಮಂಗಲ್ ಮೂರ್ತಿ ಮೋರ್ಯ.